ದೇವನಹಳ್ಳಿ ಜ್ಯೋತಿನಗರದ ವೈಶ್ಯರು ಗಾಣಿಗರು ಸಂಘದಿಂದ ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಶ್ರೀ ತಿರುಮಲ ವೆಂಕಟೇಶ್ವರ ಸ್ವಾಮಿ ಅಲಂಕಾರ ಮಾಡಲಾಗಿತ್ತು. ದೇವಾಲಯವನ್ನು ತಳಿರು ತೋರಣ ಮತ್ತು ಹೂವಿನಿಂದ ಅಲಂಕೃತಗೊಳಿಸಲಾಗಿತ್ತು. ಬೆಳಗ್ಗೆಯಿಂದಲೇ ವೈಕುಂಠ ದ್ವಾರ ದರ್ಶನಕ್ಕಾಗಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸ್ವಾಮಿ ದರ್ಶನವನ್ನು ಪಡೆದುಕೊಂಡರು. ಜ್ಯೋತಿನಗರದ ವೈಶ್ಯರು ಗಾಣಿಗರ ಸಂಘದ ಎಸ್ ಗೋಪಾಲ್ ಮಾತನಾಡಿ, ಅನಾದಿ ಕಾಲದಿಂದಲೂ ಸುಮಾರು ವರ್ಷಗಳಿಂದ ಗಾಣಿಗರ ಜನಾಂಗಕ್ಕೆ ಸ್ವಾಮಿ ಸೇವೆ ನೆರವೇರಿಸಲು ಮೀಸಲಿಡಲಾಗಿದೆ. ಈ ಹಿಂದೆ ಬಹಳಷ್ಟು ಕಷ್ಟದಾಯಕವಾಗಿದ್ದ ಸಂದರ್ಭದಲ್ಲಿ ಎತ್ತಿನ ಗಾಡಿಯ ಮೂಲಕ ಪ್ರದಕ್ಷಿಣೆ ಮಾಡಿಕೊಳ್ಳಲಾಗ್ತಿತ್ತು. ಸುಮಾರು 25 ವರ್ಷದಿಂದ ದಿನಪ್ರತಿ ವಿಜೃಂಭಣೆಯಿಂದ ವೈಕುಂಠ ಏಕಾದಶಿಯನ್ನು ನೆರವೇರಿಸಿಕೊಂಡು ಬರಲಾಗ್ತಿದೆ. ಯಾವ ಜನಾಂಗದಿಂದಲೂ ಅಪೇಕ್ಷೆ ಪಡೆಯದೆ ನಮ್ಮ ಜನಾಂಗದ ಮೂಲಕ 26 ಲಕ್ಷ ರೂಪಾಯಿಗಳನ್ನು ಒಗ್ಗೂಡಿಸಿಕೊಂಡು ವೈಕುಂಠ ದ್ವಾರ ನಿರ್ಮಾಣ ಕಾಮಗಾರಿಗೆ ಸರ್ಕಾರದಿಂದಲೂ ಅಪೇಕ್ಷೆ ನಿರೀಕ್ಷಿಸಿರಲಿಲ್ಲ. ಒಂದೆರಡು ವರ್ಷದಲ್ಲಿ ಅನುಮತಿ ಪಡೆದುಕೊಂಡು ಉತ್ತರದ ದ್ವಾರ ಬಾಗಿಲು, ವೈಕುಂಠ ದ್ವಾರ ಬಾಗಿಲನ್ನು ನಿರ್ಮಾಣ ಕಾರ್ಯ ನಡೆಯಲಿದೆ ಎಂದರು. ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ಟೌನ್ ಜ್ಯೋತಿನಗರದ ವೈಶ್ಯರು ಗಾಣಿಗರ ಸಂಘದ ವತಿಯಿಂದ ಸ್ವಾಮಿ ಮೆರವಣಿಗೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು. ಸಂಜೆ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ವೇಳೆ ಸಂಘದ ಪದಾಧಿಕಾರಿಗಳು, ತಹಶೀಲ್ದಾರ್ ಅನಿಲ್, ದೇವನಹಳ್ಳಿ ಟೌನಿನ ಮುಖಂಡರು, ಜ್ಯೋತಿನಗರದ ವೈಶ್ಯರು, ಭಕ್ತ ಸಮೂಹ ಹಾಜರಿದ್ದರು.